ಯಾರ ಕೆಟ್ಕಂಡು ಬೀಳ್ತೋ ಏನೋ. ನನ್ನ ಮನೆ ಒಡೆದು ಚೂರಾಗೋಯ್ತು. ಈ ಕಡೆ ಅಪ್ಪ ಅಮ್ಮ ಇಬ್ರು ಬೇರೆ ಆಗೋದ್ರು. ನಾನು ಅವರಿಬ್ರು ಜೊತೆ ಕೂಡಿಸಿ ನಮ್ಮ ಸಂಸಾರ ಮೊದಲಿನ ಥರ ಆಗಲೇಬೇಕು. ಇದಕ್ಕೆಲ್ಲ ಒಂದೇ ಪರಿಹಾರ. ನಾನು ಈಗಲೇ ಚೆನ್ನೈಗೆ ಕೆಲಸಕ್ಕೆ ಹೋಗಲೇಬೇಕು. ಹೇಗಿದ್ರು ಟ್ರೈನಿಂಗ್ಗೆ ಅಪ್ಲಿಕೇಶನ್ ಬಂದಿದೆ, ಹಾಕಿ ಇಲ್ಲ ಫಸ್ಟ್ ಈ ವಿಷಯನ ಅಪ್ಪನಿಗೆ ಹೇಳಿ ನಾನು ಚೆನ್ನೈಗೆ ಓಡಲೇಬೇಕು. ಹೊಡ್ತೀನಿ. ಬದುಕಿನೊಂದೊಂದು ತಿರುವಿನಲ್ಲಿ ಕಾಲ ಸರಿಯುತ್ತ ಉರುಳುತ್ತಿದೆ. ಬದುಕಿನೊಂದೊಂದು ತಿರುವಿನಲ್ಲೂ ಕಾಲ ಸರಿಯುತ್ತ ಉರುಳುತ್ತಿದೆ. ಇದು ಬಂಧನ, ಸಂಸಾರದ ಬಂಧನ. ಇದು ಬಂಧನ, ಸಂಸಾರದ ಬಂಧನ. ಹಾಳಾದ ಜೀವ ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸಾಯಕ್ಕೂ ಆಗದೆ, ಬದುಕೋಕ್ಕೂ ಆಗದೆ ಧಾರಡ್ತಿದೆ ಈ ಜೀವ. ಚೆನ್ನಾಗಿದ್ದೀರೇನಪ್ಪ? ಚಂದ? ಯಾವ ಚಂದನಮ್ಮ? ಚಂದಾಗಿದ್ದೀನಿ ಯಾವ ನರ್ಕ ಅನುಭವಿಸ್ಬೇಕಮ್ಮ? ಈ ರೀತಿ ಬಾಳೋದಕ್ಕಿಂತ ಸತ್ತೋಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತದಮ್ಮ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ನೀವು ಸತ್ತೋಗ್ತೀನಿ ಅಂತ ಮಾತಾಡಿದ್ರೆ ನನ್ನ ಉಸಿರೇ ನಿಂತೋದಾಗ ಆಗುತ್ತೆ. ಜೀವನ ಪರ್ಯಂತ ನಮ್ಮ ಸಂಸಾರಕ್ಕೋಸ್ಕರ, ಮಕ್ಳಿಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಯಾವ ರೀತಿ ತ್ಯಾಗ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಪ್ಪ. ಅಪ್ಪ ಯಾಕ ಮಾಡ್ತೀಯ? ಹೊಳೋದಕ್ಕೆ ಅಂತಾನೆ ನಾನಿದ್ದೀನಿ. ಪ್ರೀತಿಯಿಂದ ತೆಂಗಿನ ಮರ ಸಾಕಿದ್ರೆ ಎಳ್ನೀರು ಕಾಯಿ ನಾರು ಕೊಡ್ತಿತ್ತು. ಆದ್ರೆ ಪ್ರೀತಿಯಿಂದ ಮಕ್ಕಳು ಸಾಕೋದಕ್ಕೆ ಬರೀ ಕಷ್ಟ ಕಣ್ಣೀರು ಕೊಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಕಣ. ನನ್ನ ಹೆಂಡತಿ ನನ್ನ ಜೀವ. ಅವಳ ಕಷ್ಟ ಸುಖ ಏನು ಅಂತ ವಿಚಾರಿಸಕ್ಕಾಗದ ಅಯ್ಯೋಗಿ ನಾನಾಗಿದ್ದೀರಮ್ಮ, ನಾನಾಗಿದ್ದೀನಿ. ಅವಳ ಜೊತೆ ಸಾಯ ತನಕ ಬಹಳ ಬೇಕಾದವನು. ಅವಳೊಂದು ತೀರ, ನಾನೊಂದು ತೀರ. ಅವಳು ಅಲ್ಲೇ ಇದ್ಕೊಂಡು ನಾನು ನೋಡದ ಹಾಗೆ ಇರೋದಿಕ್ಕೆ ನನಗೆ ಉಸಿರು ಕಟ್ಟಿದಂತ ಆಯ್ತದಮ್ಮ. ನನಗೆ ನಾನು ಮೀನಾಗಿಸಬೇಕು, ನನಗೆ ನಾನು ಇಡ್ತೇಬೇಕು ಕಣಮ್ಮ. ಕೂತ್ಕೊಂಡಿಪ್ಪ. ಅಪ್ಪ ನಿಮ್ ತರನೇ ನಾನು ಅಮ್ಮನ್ ನೋಡ್ಬೇಕು ಅಂತ ಮನೆ ಹತ್ರ ಹೋಗಿದ್ದೆ. ಆದ್ರೆ ಅದಕ್ಕೆ ನನ್ನ ಹೊರಗೆ ನಿಲ್ಸಿ ಬಾಯಿ ಬಂದಾಗ ಬೈದು ಕಳಿಸ್ಬಿಡ್ಲಪ್ಪ. ಹೆತ್ತ ತಾಯಿನ ಈ ರೀತಿ ಕದ್ದೋಡ ಪರಿಸ್ಥಿತಿ ಯಾವ ಮಕ್ಳಿಗೂ ಬರ್ಬಾರ್ದಪ್ಪ, ಯಾವ ಮಕ್ಳಿಗೂ ಬರ್ಬಾರ್ದು. ನಾನೀಗ ಅವಳು ಕರೆದ್ರೆ ಸೊಸೆ ಕೈಯಿಂದ ಹಿಂಸೆಗೆ ಒಳಗಾಗ್ತಾಳೆ ಅಂತ ನಾನು ಕರೀಲಿಲ್ಲ ಅಮ್ಮ, ನಾನು ಕರೀಲಿಲ್ಲ. ಹಸುವಿನಿಂದ ಸಾಯ್ತಾ ಇದ್ರು, ನಾನು ಮಾತ್ರ ಅವಳನ್ನು ಕರೆಯಲ್ಲಮ್ಮ, ನಾನು ಕರೆಯಲ್ಲ. ಅಮ್ಮ ನನಗೆ ಸುಸ್ತಾಗ್ತಾ ಇದೆ, ನನಗೆ ಸುಸ್ತಾಗ್ತಾ ಇದೆ.
ನಿಮ್ಮನ್ನು ಕುಲ್ಕೊರ್ಗೆ ಅಂತ ಹೇಳ್ತಾರೆ. ಆದ್ರೆ ನೀನು ಪದೇ ಪದೇ ಈ ಮನೆಗೆ ಬರ್ತಾನೆ ಇರ್ತೀನಿ. ಈ ಮನೆ ಹೊತ್ತಿನ ತೊಳಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನೋಡಿ ಅಕ್ಕೆ, ನನಗೆ ನಾಚಿಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಪ್ಪ ತಲೆ ಸುತ್ತ ಬಿದ್ಬಿಟ್ಟಿದ್ದಾರೆ. ದಯವಿಟ್ಟು ಅಮ್ಮನ ಹೊರಗಡೆ ಹೋಗಿ ಅಕ್ಕೆ, ಹೊರಗಡೆ ಹೋಗಿ. ತಲೆ ಸುತ್ತ ಬಿದ್ದಿದ್ದಾರೆ ತಾನೆ? ಹೌದು. ಸತ್ತಿಲ್ವಲ್ಲ? ನಮ್ಮಪ್ಪ ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರು ಅಂತ ಜೀವನ ಪರ್ಯಂತ ಮಕ್ಕಳಿಗೋಸ್ಕರ ಎಷ್ಟು ತ್ಯಾಗ ಮಾಡಿದರೆ ಗೊತ್ತಾ ನಮ್ಮಪ್ಪ? ಅವ್ರನ್ನ ಸಾಯ್ಬೇಕು ಅಂತ ಹೇಳ್ತಿದ್ರಲ್ಲ, ನಿಮಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ? ನನಗೆ ಕೈ ಮಾಡ್ತೀಯೇನೆ? ಕೈ ಮಾಡ್ತೀಯಾ? ನಿಮ್ಮ ತಂದೆ ತಾಯಿ ಇವತ್ತಿನವರೆಗೂ ಜೀವಂತವಾಗಿರೋದೇ ಹೆಚ್ಚು. ಈಗ ನೀನ್ ಬಂದು ನನಗೆ ಕೈ ಮಾಡ್ತೇನೆ. ನೀನ್ ಬಂದ್ ನೋಡು, ಇನ್ನೊಂದು ಕ್ಷಣ ನನ್ ಕಣ್ ಮುಂದೆ ಇರ್ಬೇಡ. ತೊಲಗೆ ಆಚೆ. ತೊಲಗೆ. ಅಪ್ಪ ಅಪ್ಪ, ನೋಡಿದ್ಯಪ್ಪ ನಿನ್ ಮಗಳ ಪರಿಸ್ಥಿತಿನ? ಇಷ್ಟೆಲ್ಲ ಆಗ್ತಿದ್ರು ಅಮ್ಮ ಮನ್ಸು ಕಲ್ಲಾಗಿ ಹೊರಗಡೆ ಬರ್ತಾನೆ ಇಲ್ಲ. ಯಾಕಪ್ಪ ಯಾಕೆ? ಮನ್ಸು ಕಲ್ಲಾಗಿಲ್ಲ, ಕಲ್ಲು ನಾನೇ ಮಾಡಿದೀನಿ. ಕಲ್ಲಾಗ್ಲಿಲ್ಲ ಅಂದ್ರೆ ಈ ಮನೇಲಿ ಯಾವಾಗ ಹೇಗೆ ಯಾರ್ ಹೆಣ ಬೀಳುತ್ತೋ ಗೊತ್ತೇ ಆಗಲ್ಲ. ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಇಲ್ಲಿಂದ ತೊಲಗೋದ್ ನೋಡು. ಬುದ್ಧಿವಾದ ಹೇಳಕ್ಕೆ. ಅಪ್ಪ 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 ಕಣ್ಬಿಡಿ ಅಪ್ಪ, ಮಾತಾಡಿ ಅಪ್ಪ, ನನಗೆ ಎದಳಿ ಅಪ್ಪ. ಶೀಲಾ, ನಾನು ಬರ್ತೀನಿ ಅಂತ ಹೇಳಿದ್ದೆ ತಾನೆ? ಈ ರೀತಿ ಒಬ್ಳೆ ಬಂದಿದೆಯಲ್ಲ, ಯಾಕೆ ಏನಾಗಿದೆ ಮಾವನ್ಗೆ? ನೀನು ನಿನ್ನಲ್ಲಿ ಇಷ್ಟು ಬದಲಾವಣೆ ನಾನು ಕನಸು ಕಾಣ್ತಲ್ಲ ತಾನೆ? ಹೌದು ಮಾವ, ಕಲ್ಲು ಬಂಡೆ ನನ್ನ ನಿಮ್ಮ ಮಗಳು ಶೀಲಾ ನನ್ನ ಬದಲು ಮಾಡಿದಾಳೆ. ನಾನು ದ್ವೇಷದ ಜ್ವಾಲೆಯಿಂದ ಹೊರಬಂದು ಮಮತ ಕಡಲಲ್ಲಿ ತೇಲ್ತಾ ಇದ್ದೀನಿ. ಶೀಲಳ ಜೊತೆ ಚೆನ್ನಾಗಿದ್ದೀನಿ ಮಾವ, ನಮಗೆ ಆಶೀರ್ವಾದ ಮಾಡಿ ಮಾವ. ಅವ್ರ ಜೊತೆ ಇದಕ್ಕಿಂತ ಸಂತೋಷ ಬೇರೆ ಏನಿದೆಯಮ್ಮ? ದೇವ್ರೇ, ನನ್ನ ಮಗಳು ಬಹಳ ಹೇಗಿರ್ಬೇಕು ಅಂತಿದ್ನೋ ಅದೇ ರೀತಿನೇ ಇದೆ. ಇದನ್ನ ನಿಮ್ಮ ಅಮ್ಮ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲೋ ಏನೋ. ಕೂತ್ಕೊಡಿಪ್ಪ. ಅಪ್ಪ, ಅಮ್ಮನ್ಗೆ ನಮ್ ವಿಚಾರನ ಹೇಳಕ್ ಹೋಗ್ಬೇಡಿ. ನಾನು ಎಷ್ಟು ಕೂಗಿದ್ರು ಅವ್ರ ಹೊರಗಡೆ ಬರ್ಲೇ ಇಲ್ಲ. ಮನ್ಸು ರುಚಿ ಇಷ್ಟೊಂದು ಕಲ್ಲು ಅಂತ ನನಗ್ ಗೊತ್ತೇ ಇಲ್ಲ. ಆ ರೀತಿ ಹೇಳ್ಬೇಡಮ್ಮ. ಹಾಡೋಕ್ಕೂ ಆಗದೆ ಅನುಭವಿಸೋಕ್ಕೂ ಆಗದೆ ನರಳುತ್ತಿದೆ ಕಣಮ್ಮ ಜೀವ. ಹೇ ಶೀಲಾ, ನೀನು ಇದೇ ರೀತಿ ಮಾತಾಡ್ತಿದ್ಯೋ ಇಲ್ಲ ಮಾವನಿಗೆ ತಿನ್ನೋದಿಕ್ಕೆ ಕೊಡ್ತೀಯೋ? ಈ ಅಣ್ಣಾದ್ರೂ ದ್ವೇಷವ ಮರೆತು ಮಗನಾದ ಅಳಿಯನು ಇಂದು ಮಗನಾದ. ದ್ವೇಷವ ಮರೆತು ಮಗನಾದ ಅಳಿಯನೆ ಇಂದು ಮಗನಾದ. ಇದುವೇ ಬಂಧನ, ಸಂಸಾರ ಬಂಧನ. ಇದುವೇ ಬಂಧನ, ಸಂಸಾರ ಬಂಧನ. ಅಪ್ಪ, ಇಲ್ಲಿ ಇನ್ನೊಂದ್ ಸ್ವಲ್ಪ ಊಟ ಇಟ್ಟಿದ್ದೀನಿ, ತಿನ್ಕೊಳ್ಳಿ. ನನ್ ಬಟ್ಟೆ ಸರಿದೆ, ನಿಮ್ಗೆ ಊಟ ತಂದು
ಮನೆಗೆ ಬರ್ತೀನಪ್ಪ. ಆಯ್ತಮ್ಮ. ಬತ್ತಿ ಮಾವ.